ಪುರವ ಬಾಲದೇವ ಸುಡಿಸಿ ಚೂಡಾಮಣಿಯ ದೈದ ಹಾರಿದ ತಿರುಗಿ ಕಡಲುಳ ತಿರುಗಿಚ್ಚು ನರಿದುದ ಗಮಿಸಿ ನೇರಿಡೆಗೆ ನಡೆತದ್ದು ಬಳಿಕ ಸುಗ್ರೀವಾಜ್ಞೆಯನ್ನು ಪಡೆದಂತಹ ನಾನು ಸೀತಾಮಾತೆಯನ್ನು ಕಾಣುವುದಕ್ಕಾಗಿ ಲಂಕೆಗೆ ಬಂದದ್ದು ಆಯಿತು, ಲಂಕೆಯನ್ನು ಸೀತಾಮಾತೆಯನ್ನು ಕಂಡದ್ದು ಆಯಿತು, ಹೀಗಾಗಿ ಚೂಡಾಮಣಿಯನ್ನು ಕೊಂಡದ್ದು ಆಯಿತು. ಇನ್ನು ರಾವಣನಿಗೆ ತಕ್ಕುದಾದಂತಹ ಪಾಠವನ್ನು ಕಲಿಸಬೇಕು ಎನ್ನುವ ಹಾಗೆ ಲಂಕೆಯನ್ನು ಸುಟ್ಟದ್ದು ಆಯಿತು. ನೋಡಿಯಂತೆ ಲಂಕೆ ಸುಟ್ಟು ಬೂದಿಯಾಗುತ್ತಾ ಇದೆ. ಹಾಗಾದ್ರೆ ನನ್ನ ಬಾಲದಲ್ಲಿರುವಂತಹ ಕಿಚ್ಚನ್ನು ಆರಿಸಬೇಕು. ಹಾಗಾಗಿ ಸಮುದ್ರದಲ್ಲಿ ನನ್ನ ಬಾಲವನ್ನು ಅದ್ದಿ ಪುನಃ ರಾವಣ ಬಳಿಗೆ ಹೋಗುವುದಿದೆ, ಸಾಗಿ ಹೋಗುತ್ತೇನೆ. ಕೀರ್ತಿಯನ್ನೇ ದಕ್ಕಿಸಿಕೊಂಡೆ. ಅವನೇನು ಮಾಡುವುದು? ಸೀತೆಯನ್ನು ಕಾರಣದಿಂದಾಗಿ ನಮ್ಮ ಲಕ್ಷಣವೇ ಪ್ರತಿ ಸೆಳೆಯನ್ನು ಸೇರಿಕೊಂಡು ಅಂಗನ ಅಂಗುದಿಗೆ ದೆಬ್ಬೆಯನ್ನು ಒಗೆದು ಪ್ರವೇಶವನ್ನೇ ಮಾಡಿ ಕಳಿಸಿದಂತ ನೀರನ್ನು ಕಥೆಗಳಿದಂತೆ ಕಲಾಕ್ಷರಗುತ್ತಲಾದಂತ ಕಲಾಕ್ಷರನ್ನೇ ಕಳಿಸಿಕೊಂಡಿದ್ದೇನೆ. ಏನು ವರ್ತಮಾನ ಯಾವುದು? ಅಲ್ಲಿ ನಾವು ಯುದ್ಧಕ್ಕೆ ಹೋದು ನಮ್ಮ ಮಗರಾಕ್ಷರವರು ಇದ್ದಾರಲ್ಲ ಅವರೊಂದಿಗೆ ನಾವೆಲ್ಲ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಯುದ್ಧಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಇವರು ಹೋದ ಕೂಡ್ಲೆ ಬಂತು ರಾಯರೇ ಪಡೆಗಳು ಪಡೆ
ಕಪಿಗಳ ಸೇನೆ. ಹೌದು ರಾಯರೇ. ಹ. ವಾನರ ಸೇವೆ ಬಂದ ಕೂಡಲೇ ಏನು ಮಾಡಿದ್ರೆ ರಾಯರು ಗೊತ್ತುಂಟ ರಾಯರೇ? ಏನಾಯ್ತು? ಎಲ್ಲರನ್ನು ರಂ 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 ಅಂತ ಬಾಲದಲ್ಲಿ ಹಿಡಿದು ಬಿಸಾಡುದು, ಬಾಲದಲ್ಲಿ ಹಿಡಿದು ಬಿಸಾಡುದು. ಸೌರ್ಯ ಸೌರ್ಯ. ಹೌದು ರಾಯರೇ. ಕ್ಷಣ ಸೌರ್ಯ. ಇವರೇ ಒಂದು ಲೆಕ್ಕ ಸಿರಿಲ್ಲ, ಲೆಕ್ಕ ಸಿರಿಲ್ಲ, ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕಿಲ್ಲ. ಹ. ಹಾಗೆ ಯುದ್ಧ ಯುದ್ಧ ಮಾಡಿ 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 ರಾಯರೇ ಹ. ಕೊನೆಗೇನಾಯ್ತು ಗೊತ್ತುಂಟ ರಾಯರೇ? ಏನಾಯ್ತು? ಒಬ್ಬ ಬಂದ ರಾಯರೇ. ಯಾರು? ಮತ್ತೆ ಅವರು ಹೇಳ್ತಾರೆ ಹ. ರಾಮ ದೇವರು ಅಂತ. ನಮಗೆಲ್ಲ ದೇವರಲ್ಲ ಅವರು, ರಾಮ. ಅವರ ದೇವರಲ್ಲ. ಹೌದು. ಹಾಗೆ ಬಂದ ರಾಯರೇ. ಬಂದು ಈ ಮಂಗಗಳಿಗೆ ರಾಮನ ಬಗ್ಗೆ ವಿಶ್ವಾಸ ಇಲ್ಲ ರಾಯರೇ. ಏನದು? ಒಂದು ಮಂಗ ದೂರ ಕುಳಿತು ರಾಯರೇ ಭಜನೆ ಮಾಡುವುದು. ಯಾರದು? ಅದು ರಾಮನದ್ದು ಹ. ಭಜನೆ ಅಲ್ಲ, ಮತ್ತೆ? ಅದು ಮಂಗನದ್ದು ಮೋಸ. ಏನದು? ಪಿತೃವಾಕ್ಯ ಪರಿಪಾಲನೆಗಾಗಿ ಹ. ರಾಮ ಅಂತ ರಾಮ ಬಂದಿದ್ದಾನೆ ಕಾಡಿಗೆ. ಬಂದಿದ್ದಾನೆ. ಹೌದು. ಹಾಗೆ ಇವರು ರಾಮನೊಂದಿಗೆ ಯುದ್ಧ ಮಾಡಿದ್ದಾರೆ. ಹ. ಯುದ್ಧ ಮಾಡಿ ಮಾಡಿ ಮಾಡಿದ್ದಾರೆ, ಏನಾಗ್ಲಿಲ್ಲ ರಾಯರಿಗೆ. ಆಗಲಿಲ್ಲ. ಇಲ್ಲ ಇಲ್ಲ ಏನಾಗ್ಲಿಲ್ಲ. ಹಂಗ ಯುದ್ಧ ಯುದ್ಧ ಮಾಡಿದ ಕೂಡಲೇ ಬಿದ್ದರು ರಾಯರು, ಯಾರು? ನಮ್ಮ ರಾಯರು. ಕಲಾಕ್ಷ. ನಾನೆಲ್ಲಾದ್ರೂ ಇದು ಬಿದ್ದಲ್ಲಿ ಅಲ್ಲಿಂದ ಯುದ್ಧ ಮಾಡ್ತಾರಂತ ಗ್ರಹಿಸಿದೆ. ಇದೆಯಲ್ಲ. ಹಾಗೆ ಬಿದ್ದು ಈಗ ಹೊಟ್ಟೆ ಎಲ್ಲ ದೊಡ್ಡದಾಗ್ತಾ ಬಂತು ರಾಯರೇ. ದೊಡ್ಡ ಹೊಟ್ಟೆ ದೊಡ್ಡಾಡ್ತು. ಹ. ಹಾಗೆ ಹತ್ತಿರ ನೋಡಿ ಅದನ್ನು ಪರೀಕ್ಷೆ ಮಾಡಿದೆ. ಏನಂತ? ಪ್ರೆಗ್ನೆಂಟ್ ಅಂತ, ಪ್ರೆಗ್ನೆಂಟ್ ಅಂತ, ಸತ್ಯ ಉಂಟಾ ಅಂತ? ಪ್ರಜ್ಞೆ ಉಂಟ ಅಂತ. ಹ. ಹಾಗೆ ನೋಡುವಾಗ ರಾಯರೇ ಹ. ಉಸಿರಾಟ ನಿಂತಿದೆ. ಏನು ಹಂಗಿಲ್ಲ ಮಾತ್ರ, ಉಸಿರಾಟ ನಿಂತಿದೆ. ಇಲ್ಲ. ಹ. ಉಸಿರಾಟ ನಿಂತಿದೆ. ಹ. ಪ್ರಜ್ಞೆ ಇಲ್ಲ, ಪ್ರಜೇಶನೂ ಇಲ್ಲ. ಹ. ರಾಯರು ಸತ್ತದು ರಾಯರೇ. ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ, ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ, ದಶಮುಖ ಮನ ಗುಂಡಿಗೆ ಶವ ಮಾಡಿ, ಅಕ್ಕಟ ಕಟೆನೆಂದು ಹಲುಬಿದ, ಅಕ್ಕಟ ಕಟೆನೆಂದು ಹಲುಬಿದ. ಗೆಲ್ಲುವ ಯುಗುತಿ ಕಾಣದೆ ಮಂಚ ಕೊರಗಿದ, ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ. ಏನೋ ಸ್ಥಳೀಯೋ, ಏನೋ ಸ್ಥಳೀಯೋ. ಕೇಳಿದಂತಾಗಿದೆ ಸತ್ಯವೇ ಎಂಬುದಾಗಿ ನಾನೇ ಅವನನ್ನೇ ನೋಡಿದೆ ಎಂದಿದ್ರೆ ಕಲಾಕ್ಷಾಳಿದು ಹೋದದೆ. ತನಗೆ ಧೈರ್ಯವೆಂಬುದನ್ನೇ ಹೇಳಿದ್ದಾನೆ. ರಾಮ ಲಕ್ಷ್ಮಣನನ್ನು ತನ್ನೊಳಗಿಸ್ತೇನೆ, ಕಪಿ ಸೇನೆಯನ್ನೇ ಕೆಳಗಿದ್ದೇನೆ, ಗಜದ ಸಿರಿಯನ್ನೇ ಎಳೆದಿಸುತ್ತೇನೆ ಎಂಬುದಾಗಿ. ಅಂತ ಏನಾಯಿತು? ಮಕ್ಕಳಾಕ್ಷಾಳಿದನೆ. ಹಾಗಾದ್ರೆ ಜಯಲಲನೆ. ಜಲಜ ವಸ್ತ್ರ ಜಳ್ಳಾಗಿದೆ, ಜಯ ಲಲನೆ ರಾಮನ ವಶ ಆಗಿದೆ. ತಟ್ಟಿದ ಮಕರಾಕ್ಷನ ರಾಮ ಕಳುಹಿದಾನೆ ಯಮಪುರಕ್ಕೆ. ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ, ದಶಮುಖ ಮನ ಗುಂಜಿ ಕ್ಲೇಶವ ತಾಳಿ. ಮಕ್ಕಳಾಕ್ಷಾಳಿನೇ ಕಳೆದುಕೊಂಡೆ. ಈಗ ನನಗೆ ಅರ್ಥವಾಯಿತು. ಜನನಿಯೇ ಬಂದು ಹೇಳಿದ್ದು ಬೇಡ ಮಗನೇ ಬೇಡ, ಸೀತೆಯನ್ನು ಕೈ ಕೆಳಳು ಎಂಬುದಾಗಿ. ಆಕೆಯ ಮಾತನ್ನು ಧಿಕ್ಕರಿಸಿದೆ. ತಮ್ಮನೇ ಬಂದು ಹೇಳಿದ ಚಲನ ವಿಭೀಷಣ ಗಿಡುವನ್ನು ಛಲ ಎಂಬುದಾಗಿ ಆತನನ್ನು ದೂಖಿದೆ. ಅಲ್ಲದೆ ಕೈ ಹಿಡಿದ ಮಾಡದೆ ಬಂದು ಬೇಡಿದರು, ಛಲವನ್ನು ತಿನ್ನಲಿಲ್ಲ. ಎಲ್ಲರನ್ನು ಗೆಲ್ಲುವುದಕ್ಕೆ ಬೇಕಾಗಿ ನನ್ನ ಕ್ಷೇತ್ರಕ್ಕೆ ಹತ್ತಿದೆ ಎಂದಿದ್ರೆ ಎಲ್ಲರನ್ನೂ ಕಳೆದುಕೊಂಡೆ. ಜಯ ಸಿರಿಯು ನನ್ನ ತಂಗಿಯನ್ನೇ ಚಾಡಿ ಹೋದರು. ಹಾಗಾದ್ರೆ ಏನಾಯಿತು? ತಂಗಿ ಏನಾದಳು? ತಂಗಿಯುಗುಲಗೆ ಗೆಡಾದಳು,
ಹಾಗಂದ್ರು ಎಂದಾದ್ರೆ ತಂದೆಯೇ ಏನಾಯಿತು ಎಂಬುದಾಗಿ ಕೇಳಿದೆ. ಸವಿಸ್ತಾರವನ್ನೇ ತಿಳಿಸಲು ಹೆಣ್ಣಿಗಾದಂತ ದೇಶವನ್ನು ಹೆಣ್ಣಿಂದಲೇ ತಿಳಿಸ್ತೇನೆ ಎಂಬುದಾಗಿ ಸೀತೆಯನ್ನು ತಂದೆ ಎಂದಾದ್ರೆ ತಂದೆಯು ಕುಲಕ್ಕೆ ಕೇಡಾಗಿ ಹೋದಲು. ಶಿವ ಶಿವ ಏನ ಮಾಡಲಿ. ಅರ್ಥವಾಯಿತು. ಏನು ಈವರೆಗೆ ಧುರದಲ್ಲಿ ಸೋಲನ್ನೇ ಕಾಣದ ನಿಮಗೆ ಸೋಲಾಯ್ತೆಂಬ ಚಿಂತೆ ಎಂದು ಬಿಡಿ. ಬದ್ದಂತಹ ನರಕೋಡಗಳನ್ನು ಕೊಂದು ಶಾಕಿನಿ ಡಾಕಿನಿ ಮುಂತಾದ ಮಾರಿ ದೇವತೆಗಳಿಗೆ ರಣದೌತರು ಮಾರುಪಡಿಸ್ತೇನಪ್ಪ. ಬಂದಂತಹ ಸೋಲೆಂಬ ಸಸ್ಯನ್ನು ಕಿತ್ತು ಆ ರಾಮನ ಬಸಿನಲ್ಲಿ ನಾನು ನಡುತ್ತೇನೆ. ಅದಕ್ಕೆ ಪೂರಕವೆಂಬಂತೆ ಲಕ್ಷ್ಮಣನ ಉಸಿರ ಜಲವನ್ನೇ ಅದಕ್ಕೆ ಧಾರೆ ಎರಿತೇನಂತೆ. ಅಷ್ಟು ಮಾತ್ರ ಸಾಲದೆ ಕಪಿವೀರದಂತ ಸುಗ್ರೀವರ ಕಪ್ಪಲವನ್ನು ಕಿತ್ತು ಮತ್ತುಳಿದ ಕಪಿಗಳನ್ನೆಲ್ಲ ಕೊಂದು ಅದಕ್ಕೆ ರಕ್ತದರ್ಪಣವನ್ನು ಮಾಡಿ ಆ ಸಸ್ಯನ್ನು ಹೆಮ್ಮರವಾಗಿ ಬೆಳೆಯುವಂತೆ ನಾನು ಮಾಡ್ತೇನೆ. ನೀನೇನು ಮಾಡುವೆ?
ಯುದ್ಧದಲ್ಲಿ ಸೋತೆ ಎಂದಾದರೆ ಮರಳಿ ಬರಲಾರೆ, ಅಗ್ನಿ ಪ್ರವೇಶ ಮಾಡ್ತೇನಂತೆ. ಇಂದ್ರಜಿತು ಹ, ಸೀತೆಯನ್ನು ಸಂದಾಗ ಹೇಳಿದೆ, ಹ, ಸೀತೆಯನ್ನು ಸಂದದ್ದು ಅಪರಾಧ, ಹ, ಆದರೆ ಕೊಡುವುದು ರಾಜಸಂಖ್ಯೆ ಅನ್ಯಾಯ ಎಂಬುದಾಗಿ ಧೈರ್ಯದ ಮಾತನ್ನು ಹೇಳಿದ್ದಿ. ಹ. ಇಂದು ರಣಕ್ಷೇತ್ರದಲ್ಲಿ ರಾಮ ಲಕ್ಷ್ಮಣರನ್ನು ಕಲಹಿ ಗಜದ ಸಿರಿಯನ್ನು ತಿಳಿದು ತರ್ತೀನಿ ಎಂಬುದಾಗಿ ಧೈರ್ಯದ ಮಾತನ್ನು ಹೇಳ್ತಾ ಇದ್ದಿ. ಒಂಬತ್ತರಲ್ಲಿ ಕನವಿಲ್ಯವನ್ನು ಕಟ್ಟಿದ್ದೇನೆ, ಹೋಗಿ ಬೇಕಾದಂತಹ ಆಯುಧ ಶಸ್ತ್ರಾಸ್ತ್ರವನ್ನು ರಥವನ್ನು ಸಿದ್ಧ ಮಾಡಿಕೊಂಡವನಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಅಂಬರ ಪಥದಲ್ಲಿ ನಿಂತು ಮಾಯಾ ಯುದ್ಧವನ್ನು ಮಾಡ್ತಾರಂತೆ. ಮಾಡಬೇಕಾಗಿದ್ದಂತಹ ನಮ್ಮ ವೀರರು ಧರಾಶಾಯಿಯಾಗುತ್ತಾ ಇದ್ದಾರೆ. ಎದುರಾಳಿ ಕಾಣುತ್ತಾ ಇಲ್ಲ. ಹಾಗಾದರೆ ಅಂಬರ ಪಥದಿಂದ ಬಾಣಗಳ ಸುರಿಮಳೆಯನ್ನು ಭರಿಸುತ್ತಿರುವಂತಹ ಆ ಮಾಯಾವಿ ಎಲ್ಲಿ ಅವಿತಿದ್ದಾನು ಅಂತ ನೋಡಬೇಕು. ಇದೆಲ್ಲ ಶಬ್ದವೇದೀಶ್ವರ ಪ್ರಯೋಗಿಸ್ತೇನೆ ಬೇಗ. ಅಯೋಧ್ಯೆಯಲ್ಲಿ ರತ್ನ ಸಿಂಹಾಸನವನ್ನು ಅಲಂಕರಿಸಬೇಕಾದವನು ನೀನು. ಕಾಡನ್ನು ಸೇರಿದೆ, ಗತಿಗೆಟ್ಟವನೇ. ಮಾತ್ರವಲ್ಲ, ಕಟ್ಟಿಕೊಂಡಂತಹ ಹೆಂಡತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದವ ನೀನು. ಅಂಥದ್ರಲ್ಲಿ ಓರ್ವ ಸಾಮಾನ್ಯ ಮನುಷ್ಯ ನೀನು. ನಾನು ಯಾರು? ದೇವಲೋಕದ ಇಂದ್ರಾರಿಯನ್ನೇ, ಇಂದ್ರನ್ನೇ ಸೋಲಿಸಿದಂತಹ ಇಂದ್ರಾರಿ. ಹೇಳಿದ್ದೇನೆ ನಾನು. ನೀನು ಸಾಮಾನ್ಯವಾದ ನೀನು ಈ ಇಂದ್ರಾರಿಯನ್ನು ಹೋರಾಡುವುದಕ್ಕೆ ಬಂದಿದ್ದೀಯ. ಸಾಧ್ಯ ಉಂಟ ನೀನಿದ ಇದು?
ಮಾತ್ರಕ್ಕೆ ಇಂದ್ರಜಿತು ಎಂದ ಹೆಸರನ್ನು ಪಡೆದವ ನೀನು ಮಾಡುತ್ತಿರುವುದಾದರೂ ಏನು? ನಿನ್ನೆ ನಡೆದಂತಹ ನಾಗಾಸ್ತ್ರದ ಪ್ರಕರಣದಲ್ಲಿ ನಮ್ಮನ್ನು ಗೆದ್ದವನಲ್ವೇ ನೀನು? ಹಾಗಿರುವಾಗ ಈ ರೀತಿ ಹೇಡಿಯಾಗಿ ನಿಂತು ಅಂಬರಪಥದಲ್ಲಿ ಯುದ್ಧವನ್ನು ಮಾಡುತ್ತೀಯ. ನಿನ್ನಲ್ಲಿ ನೈತಿಕತೆ ಇದೆ ಅಂತ ಆದ್ರೆ ಈ ರಾಮನಲ್ಲಿ ಎದುರಿಗೆ ಬಂದು ಯುದ್ಧ ಮಾಡಬೇಕಾಗಿತ್ತು. ಮಾತ್ರವಲ್ಲ, ಎಲ್ಲಿ ಅಡವಿ ಕೊಡುತ್ತೀಯ? ನಿನ್ನ ತಾಯಿಯ ಬಸಿರೊಳಗಿದ್ದರೂ ಕೂಡ ಸೂರ್ಯವಂಶದ ಈ ರಾಮ ನಿನ್ನನ್ನು ಬಿಡುವನಲ್ಲ. ಭಾವಿಸ